ಮನೆಯಲ್ಲಿ ವೈಫೈ ಇರಲಿಲ್ಲ. ಕೆಲಸದ ಬಿಡುವಿತ್ತು. ಅಮ್ಮ ಹೇಳಿದ ಒಂದು ಪೆಂಡಿಂಗ್ ಕೆಲಸ ನೆನಪಾಗಿ ಅದರ ನಿಮಿತ್ತ ಕಾಡಿಗೆ ಹೋದೆ. ಅಮ್ಮ ಯಾವುದೋ ಒಂದು ಔಷಧಿಗಾಗಿ ಅಣಲೆಕಾಯನ್ನು ತರಲಿಕ್ಕೆ ಹೇಳಿದ್ರು. ಆಯುರ್ವೇದದಲ್ಲಿ ಪ್ರಮುಖವಾಗಿ 6 ರುಚಿಗಳಿದ್ದಾವೆ: ಮಧುರ, ಆಮ್ಲ, ಲವಣ, ಕಟು, ತಿಕ್ತ ಮತ್ತು ಕಷಾಯ. ಈ ಅಣಲೆಕಾಯಿಯಲ್ಲಿ ಲವಣವನ್ನು ಹೊರತಾಗಿ ಉಳಿದ 5 ಅಂಶಗಳು ಇರುವುದರಿಂದ ಯಾರು ಈ ಅಣಲೆಕಾಯನ್ನು ಸರಿಯಾಗಿ ಬಳಸಲಿಕ್ಕೆ ಬರುತ್ತೋ ಅಂಥವರಿಗೆ ಅಣಲೆಕಾಯಿ ವೈದ್ಯ ಎಂಬ ಒಂದು ನಾಣ್ಣುಡಿಯನ್ನು ನಾವು ಕೇಳಬಹುದು. ಅಣಲೆಕಾಯಿಯಲ್ಲಿ ವಿಟಮಿನ್ ಸಿ, ಫ್ಲಾನಾಯ್ಡ್ಸ್, ಆಂಟಿ ಆಕ್ಸಿಡೆಂಟ್ಸ್, ಟ್ಯಾನಿನ್ಸ್ ಅಂಶಗಳು ಪ್ರಮುಖವಾಗಿದ್ದಾವೆ. ಇವು ರೋಗ ನಿರೋಧಕ ಶಕ್ತಿ, ಹಾರ್ಮೋನ್ ಬ್ಯಾಲೆನ್ಸ್, ಜೀರ್ಣಕ್ರಿಯೆ, ಚರ್ಮ ಅಥವಾ ಕೂದಲಿನ ಮೆಲಿಗೆ ಅತ್ಯಂತ ಸಹಾಯವನ್ನು ಮಾಡುತ್ತವೆ. ಸಂಸ್ಕೃತದಲ್ಲಿ ಅಣಲೆಕಾಯಿಗೆ ಹರಿತಕಿ ಎಂದು ಕರೆಯುತ್ತಾರೆ. ಯಸ್ಯ ಮಾತಾ ಗೃಹೇ ನಾಸ್ತಿ ತಸ್ಯ ಮಾತಾ ಹರಿತಕಿ ಕದಾಚಿತ್ ಕುಪ್ಯತೆ ಮಾತಾ ನೋದರಸ್ಥ ಹರಿತಕಿ. ಇದರ ಅರ್ಥ ಮತ್ತು ಇನ್ನಷ್ಟು ಹೆಚ್ಚಿನ ಮಾಹಿತಿಗಾಗಿ ಪಿನ್ ಕಮೆಂಟನ್ನು ಓದಿ. ಹೇಳಲಿಕ್ಕೆ ಮರ್ತಿದ್ದೆ, ಅಮೆಜಾನ್ ಮತ್ತು ಫ್ಲಿಪ್ಕಾರ್ಟ್ ಅಂತಹ ವೆಬ್ಸೈಟ್ಗಳಲ್ಲಿ ಕೂಡ ಹರಿತಕಿ ಪೌಡರ್ಗಳು ಲಭ್ಯವಿದೆ.